ಮೋಸ್ಟ್ ಪ್ರೊಡಕ್ಷನ್ ಫೇಲಿಯರ್ಸ್ ಡೋಂಟ್ ಹ್ಯಾಪನ್ ಬಿಕಾಸ್ ಕೋಡ್ ಇಸ್ ಬ್ಯಾಡ್. ಇದು ಯಾಕೆ ಆಗ್ತಿದೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನ್ಯುಯಲಿ ಸೆಟ್ ಆಗಿದೆ ಅಂಡ್ ಈ ಸಣ್ಣ ಮಿಸ್ಟೇಕ್ ಕ್ಯಾನ್ ಕಾಸ್ಟ್ ಲ್ಯಾಕ್ಸ್. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಟಾಪ್ ಕಂಪನೀಸ್ ಏನ್ ಮಾಡ್ತದೆ, ಇವರು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮ್ಯಾನ್ಯುಯಲಿ ಕಾನ್ಫಿಗರ್ ಮಾಡಲ್ಲ, ಬಟ್ ದೇ ಯೂಸ್ ಸಮಥಿಂಗ್ ಕಾಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್. ಇದರ ಅರ್ಥ ಏನಂದ್ರೆ ನಿಮ್ಮ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್, ದಟ್ ಇಸ್ ಸರ್ವರ್ಸ್, ಡೇಟಾಬೇಸಸ್, ನೆಟ್ವರ್ಕ್ಸ್, ಲೋಡ್ ಬ್ಯಾಲೆನ್ಸರ್ಸ್, ಎವ್ರಿಥಿಂಗ್ ಇಸ್ ರಿಟನ್ ಆಸ್ ಮಷೀನ್ ರೀಡೇಬಲ್ ಡೆಫಿನಿಷನ್ ಫೈಲ್ಸ್, ಆರ್ ಸಿಂಪಲ್ ಆಗಿ ಹೇಳುವಂತಿದ್ರೆ ಕೋಡ್. ಅಂಡ್ ಇದೇ ರೀಸನ್ ಗೆ IAC is one of the most highest paid and most in demand DevOps tool in the industry. ಸೊ ಈ ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಯಾಕೆಂದ್ರೆ ಇದರಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಅಂದ್ರೆ ಏನು, ಇದು ಎಷ್ಟು ಪವರ್ಫುಲ್ ಯಾಕೆ, ಇದರ ಬೆನಿಫಿಟ್ಸ್ ಏನು, ಅಂಡ್ ವೈ ನಾಟ್ ಲರ್ನಿಂಗ್ ಇಟ್ ಇನ್ 2026 is a serious mistake, ಇದರ ಬಗ್ಗೆ ಹೇಳಿದ್ದೇವೆ. I am Bhumi and welcome to MicroDegree. Today, let's understand what is infrastructure as a code. Infrastructure as a code. ಓಕೆ, ಇದನ್ನ ನಾವು ಶಾರ್ಟ್ ಆಗಿ IAC ಅಂತ ಕರಿತೀವಿ. ಓಕೆ, ನಮ್ಗೆ ಇಲ್ಲಿ ಯಾವ ವರ್ಡ್ಸ್ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಸೇ ವಿ ನೋ ಇನ್ಫ್ರಾಸ್ಟ್ರಕ್ಚರ್ನ ನಾನು ಬಿಲ್ಡಿಂಗ್ ಅಂತ ಎಕ್ಸಾಂಪಲ್ ತಗೋತೀನಿ. ಇವಾಗ ಒಂದು ಸಿಟಿಗೆ ಹೋಗ್ತೀವಿ. ಸಿಟಿಗೆ ಹೋಗಿದ ತಕ್ಷಣ ವಿ ವಿಲ್ ರೆಕಗ್ನೈಸ್ ಸೋ ಮೆನಿ ಬಿಲ್ಡಿಂಗ್ಸ್. ಇವಾಗ ಎಷ್ಟೊಂದು ಕಂಪನೀಸ್ ಇರ್ಬೋದು. ಇವಾಗ ಡೆಲಾಯ್ಟ್ ನೋಡಿರ್ತೀವಿ, ಮತ್ತೆ AWS ನೋಡಿರ್ತೀವಿ, ಅಂಡ್ ದೆನ್ ಇನ್ನು ಬಿಗ್ ಕಂಪನೀಸ್, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು. ಅದರದೆಲ್ಲ ಬಿಲ್ಡಿಂಗ್ಸ್ ಒಂದ್ ಸಿಟಿಯಲ್ಲಿ ನೋಡ್ತಾ ಬರ್ತೀವಿ. ಅವಾಗ ನಾವೇನ್ ಅನ್ಕೋತೀವಿ, ಎಷ್ಟು ಚೆನ್ನಾಗಿದೆ, ಈ ರೋಡ್ಸ್ ಎಷ್ಟು ಚೆನ್ನಾಗಿದೆ, ಈ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದಿಸ್ ಇನ್ಫ್ರಾಸ್ಟ್ರಕ್ಚರ್? ಇವಾಗ ಆ ಬಿಲ್ಡಿಂಗ್ ನ ನೋಡಿ, ಆ ರೋಡ್ಸ್ ನ ನೋಡಿ ನಾವು ಇನ್ಫ್ರಾಸ್ಟ್ರಕ್ಚರ್ ಆಫ್ ದಟ್ ಸಿಟಿ ಇಸ್ ನೈಸ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್, ಇವಾಗ ಕೋಡ್ ಅಂದ್ರೆ ಏನು? ಕೋಡ್ ಇಸ್ ನಥಿಂಗ್ ಬಟ್ ಯು ಆರ್ ರೈಟಿಂಗ್ ಅ ಕೋಡ್. ಕೋಡ್ ಇಸ್ ನಥಿಂಗ್ ಬಟ್ ಇವಾಗ ನೀವು ಒಂದಷ್ಟು ರೂಲ್ಸ್ ನ ಅಥವಾ ಒಂದು ಅಪ್ಲಿಕೇಶನ್ ನ ಬಿಲ್ಡ್ ಮಾಡೋದಕ್ಕೆ ಅವ್ರು ಫಾಲೋಯಿಂಗ್ ಸರ್ಟನ್ ರೂಲ್ಸ್. ಅದು ಹೇಗೆ ವರ್ಕ್ ಆಗ್ಬೇಕು, ಇವಾಗ ನಾನು ಈ ಬಟನ್ ನ ಕ್ಲಿಕ್ ಮಾಡಿದ್ರೆ ಏನ್ ಮಾಡ್ಬೇಕು, ಅದನ್ನ ನಾನು ಕೋಡ್ ಮುಖಾಂತರ ಮಾಡ್ಬೋದು. ಇಟ್ ಕ್ಯಾನ್ ಬಿ ಥ್ರೂ ಎನಿ ಲ್ಯಾಂಗ್ವೇಜ್. ಇವಾಗ ಪೈಥಾನ್ ಇರ್ಬೋದು, ಜಾವಾ ಸ್ಕ್ರಿಪ್ಟ್ ಇರ್ಬೋದು, ಕರೆಕ್ಟ್? ಸೊ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಕೋಡ್ ನ ನಾವು ಕಂಬೈನ್ ಮಾಡ್ಬೇಕು. ಅದೇನು ಅಂತಂದ್ರೆ, ಇವಾಗ ನನ್ನ ಹತ್ರ ಏನೋ ಒಂದು ಕ್ರಿಯೇಟ್ ಮಾಡ್ಬೇಕಾಗಿದೆ. ಇವಾಗ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕಾಗಿದೆ. ಆ ವೆಬ್ಸೈಟ್ ನ ನಾನು ಕೋಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀನಿ. ಬಟ್ ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ತೀನಿ, ದಟ್ ಈಸ್ ನೋನ್ ಆಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್. ಇದನ್ನ ನಾವು ಕ್ಲೌಡ್ ಅಲ್ಲಿ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಇವಾಗ ನಾನು AWS ಯೂಸ್ ಮಾಡ್ತಾ ಇದ್ದೀನಿ. ಈ AWS ಅಲ್ಲಿ ವಿ ಹ್ಯಾವ್ ಸೋ ಮೆನಿ ಸರ್ವಿಸಸ್ ಸಚ್ ಆಸ್ EC2 ಇದೆ, ಅಂಡ್ ದೆನ್ S3 ಇದೆ, VPC ಇದೆ. ಓಕೆ, ವಿ ಹ್ಯಾವ್ ಲ್ಯಾಂಬ್ಡಾ, ಅಂಡ್ VPC ಅಲ್ಲೇ ವಿ ಹ್ಯಾವ್ ಸಬ್ನೆಟ್ಸ್, ಕರೆಕ್ಟ್, and then route table. So also security groups, not to forget security groups there. So there are so many things when you see a cloud infrastructure. So ivaga ee cloud alli nanu ಏನು ಹೇಳ್ತಾ ಇದೀನಿ, ನಾನು ದಿನಾಗ್ಲೂ I have to create a VPC. Okay, so let's say ನಾನು every day my task is to create VPC, S3 and EC2. ನಾನು ದಿನಾಗ್ಲೂ ಇದನ್ನ ಕ್ರಿಯೇಟ್ ಮಾಡಲೇಬೇಕು. ನಾವೇನಾದ್ರೂ AWS ಪೋರ್ಟಲ್ಗೆ ಹೋಗಿ ಇಫ್ ಐ ಕ್ರಿಯೇಟ್ ಇಟ್ ಎವ್ರಿ ಡೇ, ಇವಾಗ VPC ಕ್ರಿಯೇಟ್ ಮಾಡೋದಕ್ಕೆ ಇಟ್ ಮೈಟ್ ಟೇಕ್ ಅನದರ್ 2-3 minutes, S3 ಒಂದ್ 2-3 ನಿಮಿಷ, ಅಂಡ್ EC2 ಅನದರ್ 2-3 minutes ಅಂತ ಅನ್ಕೊಳ್ಳೋಣ. ಸೊ ಓವರ್ ಆಲ್ ಐ ನೀಡ್ 8 minutes ಟು ಕ್ರಿಯೇಟ್ ಆಲ್ ಆಫ್ ದಿಸ್ ಅಂಡ್ ಕನೆಕ್ಟ್ ಆಲ್ ಆಫ್ ದಿಸ್. ಓಕೆ, ಸೊ ಇದು ಮೂರನ್ನು ಕನೆಕ್ಟ್ ಮಾಡೋದಕ್ಕೆ ಐ ನೀಡ್ 8 minutes ಅಂತ ಅನ್ಕೊಳ್ಳೋಣ. ಸೊ ಎವ್ರಿ ಡೇ ಐ ಆಮ್ ಇನ್ವೆಸ್ಟಿಂಗ್ 8 minutes. ಸೊ ಇದು ಬರೀ ಈ 3 ಸರ್ವಿಸಸ್ಗೆ. ಇಫ್ ಐ ಆಮ್ ಯೂಸಿಂಗ್ ಮೋರ್ ದನ್ 10 to 12 ಸರ್ವಿಸಸ್ and I'm connecting all of these ಅಂತಂದ್ರೆ it will take another 30 minutes ಅಂತ ಅನ್ಕೊಳ್ಳಿ. But what if I tell you, just by writing few lines of code, ಇವಾಗ let's say 6 lines of code ಅಂತ ಅನ್ಕೊಳ್ಳಿ. Just by writing 6 lines of code, I can create all these, okay, all these services within 1 minute. ನಾನು ಒಂದೇ ಒಂದು ರನ್ ಕಮಾಂಡ್ ಇಂದ ಐ ಕ್ಯಾನ್ ಕ್ರಿಯೇಟ್ ಆಲ್ ಆಫ್ ದೀಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಲೆಸ್ ದನ್ 1 minute. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್. ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತಂದ್ರೆ ವಿ ಆರ್ ಕ್ರಿಯೇಟಿಂಗ್ ಆಲ್ ದಿ ಸರ್ವಿಸಸ್ ಸಚ್ ಆಸ್ EC2, S3 ಆರ್ VPC. ಈ ಸರ್ವಿಸಸ್ ನ ನಾವು ಒಂದು ಕೋಡ್ ಮುಖಾಂತರ ಕ್ರಿಯೇಟ್ ಮಾಡ್ತಾ ಇದೀವಿ. ಕ್ರಿಯೇಟ್ ಮಾಡಾದ್ಮೇಲೆ ವಾಟ್ ಆರ್ ವಿ ಡೂಯಿಂಗ್? We don't have to manually go do anything. ನಾವು ಒಂದು ಕೋಡ್ ನ ರನ್ ಮಾಡ್ಕೊಂಡು we are just adding whatever we need. So this is what is infrastructure as a code. So ivaga, how do we create all of this? Okay, how do we create an infrastructure as a code?
ಇವಾಗ ಲೆಟ್ಸ್ ಸೇ ಐ ಹ್ಯಾವ್ ಟು ಕ್ರಿಯೇಟ್ EC2. ಓಕೆ, ನಾನು ಈ EC2 ಸರ್ವಿಸ್ನ ಯೂಸ್ ಮಾಡಬೇಕು. ಸೊ ಈ EC2 ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಐ ಜಸ್ಟ್ ಹ್ಯಾವ್ ಟು ಯೂಸ್ ಇವಾಗ ನಮ್ಮ ಹತ್ರ ಮಲ್ಟಿಪಲ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಯೂಸ್ ಮಾಡೋದಕ್ಕೆ ದೇರ್ ಆರ್ ಮಲ್ಟಿಪಲ್ ಟೂಲ್ಸ್. ಅದರಲ್ಲಿ ತುಂಬಾ ಕಾಮನ್ಲಿ ಯೂಸ್ ಮಾಡ್ತಿರೋದು ಟೆರಾಫಾರ್ಮ್. ಓಕೆ, ಟೆರಾಫಾರ್ಮ್ ಎಲ್ಲ ಕಂಪನೀಸ್ ತುಂಬಾ ಕಾಮನ್ಲಿ ಯೂಸ್ ಮಾಡ್ತಿದ್ದಾರೆ. ಅಂಡ್ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವಾಗ ನಾನು EC2 ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇವಾಗ ನಾನು ಏನೇನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಐ ನೀಡ್ ಮೇ ಬಿ ಉಬಂಟು ಬೇಕಾಗುತ್ತೆ. ಉಬಂಟು ಕ್ರಿಯೇಟ್ ಮಾಡೋದಕ್ಕೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಇಮೇಜ್. ಆ ಇಮೇಜ್ ID ನ ನಾವಿಲ್ಲಿ ಕೊಡಬೇಕು. ದಟ್ ಇಮೇಜ್ ID ಇಸ್ ಫಿಕ್ಸ್ಡ್. ನೀವು ಎಷ್ಟೇ ಸಲ EC2 ಕ್ರಿಯೇಟ್ ಮಾಡಿದ್ರು ದಟ್ ಇಮೇಜ್ ID ವೋಂಟ್ ಚೇಂಜ್. ಸೊ ಇಮೇಜ್ ID ನ ನಾನು ಕೊಡಬೇಕಾಗುತ್ತೆ. ಓಕೆ, ಅಂಡ್ ದೆನ್ ಐ ಕ್ಯಾನ್ ಆಲ್ಸೋ ಗಿವ್ ಸೆಕ್ಯೂರಿಟಿ ಗ್ರೂಪ್ಸ್. ಇವಾಗ ಯಾವ ಪೋರ್ಟ್ ಕೊಡಬೇಕು, ಯಾವ ಪೋರ್ಟ್ ನಾನು ಅಸೈನ್ ಮಾಡಬೇಕು. ಓಕೆ, ಇವಾಗ ಈ ಪೋರ್ಟ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ನೆಟ್ವರ್ಕಿಂಗ್ ಅಂತ ಒಂದು ವಿಡಿಯೋ ಆಲ್ರೆಡಿ ಮಾಡಿದೀವಿ, ಅದನ್ನ ನಾವು ಅಪ್ಲೋಡ್ ಮಾಡಿದೀವಿ. ಪ್ಲೀಸ್ ಚೆಕ್ ದಟ್ ವಿಡಿಯೋ. ಅಂಡ್ ದೆನ್ ಸೆಕ್ಯೂರಿಟಿ ಗ್ರೂಪ್ಸ್ ನಾವು ಯಾವ ಪೋರ್ಟ್ ಕೊಡಬೇಕು, SSH ಏನು, TCP IP ಏನು, ಇದನ್ನೆಲ್ಲ ನಾವು ಈ ಸೆಕ್ಯೂರಿಟಿ ಗ್ರೂಪ್ಸ್ ಅಲ್ಲಿ ಕೊಡ್ಬೋದು. ಅಂಡ್ ದೆನ್ ಇನ್ನ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇವಾಗ ಇಮೇಜ್ ID ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯಾವ EC2 ಸರ್ವರ್ ಯೂಸ್ ಮಾಡ್ತಿದ್ದೀವಿ, ಇಸ್ ಇಟ್ ಅಮೆಜಾನ್ ಲಿನಕ್ಸ್, ಇಸ್ ಇಟ್ ವಿಂಡೋಸ್ ಆರ್ ಇಸ್ ಇಟ್ ಉಬಂಟು, ಅದನ್ನ ನಾವು ಕೊಡ್ಲೇಬೇಕಾಗುತ್ತೆ. ಸೊ ಈ ತರ ಜಸ್ಟ್ ಬೈ ಫ್ಯೂ ಥಿಂಗ್ಸ್, ಇವಾಗ ಇಮೇಜ್ ID ಅಂಡ್ ಪೋರ್ಟ್ ಅಂಡ್ ಇನ್ನೂ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇಂದ ವಿ ಕ್ಯಾನ್ ಕ್ರಿಯೇಟ್ EC2 ವೆರಿ ಕ್ವಿಕ್ಲಿ. ಓಕೆ, ಇವಾಗ ಸಬ್ನೆಟ್ಸ್ ಆಡ್ ಮಾಡ್ಬೋದು, VPC ಆಡ್ ಮಾಡ್ಬೋದು. ಓಕೆ, ಸೊ ಐಮ್ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್. ಇದೇ ತರನೇ ನಾವು ಎಲ್ಲ ಸರ್ವಿಸಸ್ಗೂ ಮಾಡ್ತಾ ಹೋಗ್ಬೋದು. ಅಂಡ್ ಲೆಟ್ಸ್ ಸೇ ದಿಸ್ ಈಸ್ ಆಲ್ ದಿಸ್ ಇನ್ಫಾರ್ಮೇಶನ್ ಈಸ್ ಇನ್ ಒನ್ ಫೈಲ್. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಏನ್ ಮಾಡ್ತೀನಿ, EC2 ತರನೇ ನಾನು VPC ಕ್ರಿಯೇಟ್ ಮಾಡ್ತೀನಿ. ಓಕೆ, VPCಗೂ ಏನೇನು ಬೇಕಾಗುತ್ತೆ, ಇವಾಗ ಐ ವಿಲ್ ನೀಡ್ ಸಬ್ನೆಟ್ಸ್. ಕರೆಕ್ಟ್, ಸಬ್ನೆಟ್ಸ್ ಬೇಕು, ರೌಟ್ ಬೇಕು. ಓಕೆ, ರೌಟಿಂಗ್ ಟೇಬಲ್ ಬೇಕು, ರೌಟ್ಸ್ ಬೇಕು. ಸೊ ಈ ತರ ನಾನು ಇದಿಷ್ಟನ್ನು ಕೊಟ್ಟು ನಾನು VPC ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇದೆಲ್ಲ ಬೇಸಿಕ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇನ್ ಡೀಟೇಲ್ ಆಗಿ ಯು ಹ್ಯಾವ್ ಟು ರೈಟ್ ಅ ಕೋಡ್. ಓಕೆ, ಸೊ ಇವಾಗ ಇದೆರಡು ಕೊಡ್ತಾ ಇದ್ದೀನಿ. ಅಂಡ್ ಐ ವಾಂಟ್ ಟು ಕ್ರಿಯೇಟ್ S3 ಆಸ್ ವೆಲ್. ಓಕೆ, S3 ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, S3 ಅಲ್ಲಿ ಏನೇನು ಬೇಕಾಗುತ್ತೆ ನಮಗೆ, ವಿ ನೀಡ್ ಬಕೆಟ್ಸ್. ಓಕೆ, ಬಕೆಟ್ ಬೇಕಾಗುತ್ತೆ. ಅಂಡ್ ನಾವು ಐ ಹ್ಯಾವ್ ಟು ಕ್ರಿಯೇಟ್ ಆಲ್ ಆಫ್ ದಿಸ್ ಯೂಸಿಂಗ್ ಅ ಕೋಡ್. ಓಕೆ, ನಾನು ಇದಿಷ್ಟು ಇನ್ಫಾರ್ಮೇಶನ್ ಇಂದ ಐ ಆಮ್ ಕ್ರಿಯೇಟಿಂಗ್ ಇಟ್ ಟು ದಿ AWS. ಓಕೆ, AWS ನಾನು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ದೇರ್ ಇಸ್ ಅ ವೇ ಕಾಲ್ಡ್ ಆಸ್ AWS ಕಾನ್ಫಿಗರ್. ಓಕೆ, AWS ಕಾನ್ಫಿಗರ್ ಅಂತ ಒಂದು ಕಮಾಂಡ್ ಇದೆ. ಇದನ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ರನ್ ಆಲ್ ಆಫ್ ದಿಸ್ ಕಮಾಂಡ್ ಇನ್ ಮೈ ಲೋಕಲ್ ಸಿಸ್ಟಮ್. ಓಕೆ, ಸೊ ಇವಾಗ ನಾನು ಇದಿಷ್ಟನ್ನು ರನ್ ಮಾಡಿದ್ರೆ ಇವಾಗ ಟೆರಾಫಾರ್ಮ್ ಅಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಟೆರಾಫಾರ್ಮ್ ಅಪ್ಲೈ. ಓಕೆ, ಇದೇ ತರನೇ ಬೇರೆ ಬೇರೆ ಟೂಲ್ಸ್ ಅಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಕಮಾಂಡ್ಸ್. ಸೊ ಅದನ್ನ ಯು ವಿಲ್ ಬಿ ಏಬಲ್ ಟು ಫಿಗರ್ ಇಟ್ ಔಟ್. ಯಾವ್ದಾದ್ರು ಒಂದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ನೀವು ಕಲ್ತ್ಕೊಂಡ್ರೆ ಬೇರೆದನ್ನು ನಿಮ್ಗೆ ಕಲ್ತ್ಕೊಳ್ಳೋದು ಈಸಿ ಆಗುತ್ತೆ. ಓಕೆ, ಇವಾಗ ಅಪ್ಲೈ ಅಂತ ಒಂದು ಕಮಾಂಡ್ ನಾವು ಕೊಟ್ಟಿದ ತಕ್ಷಣ ಇದಿಷ್ಟನ್ನು ಕ್ರಿಯೇಟ್ ಆಗುತ್ತೆ. ಓಕೆ, ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್, ಇವಾಗ ನಾನು ಒಂದಷ್ಟು ಸರ್ವಿಸಸ್ ನ ಕ್ರಿಯೇಟ್ ಮಾಡ್ತಿದ್ದೀನಿ. ಓಕೆ, ಅದೇ ತರನೇ ನನ್ನ ಕೊಲೀಗ್ ಆರ್ ಎನಿ ಆಫ್ ಮೈ ಟೀಮ್ ಮೇಟ್ ಈಸ್ ಆಲ್ಸೋ ಕ್ರಿಯೇಟಿಂಗ್ ಆಲ್ ಆಫ್ ದೀಸ್ ಸರ್ವಿಸಸ್. ಇವಾಗ ಏನಾಗುತ್ತೆ, ಮಲ್ಟಿಪಲ್ ಡೂಪ್ಲಿಕೇಶನ್ಸ್ ಆಗುತ್ತೆ. ಈ ಡೂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟೇಟ್ ಫೈಲ್. ಓಕೆ, ಸ್ಟೇಟ್ ಫೈಲ್ ಏನ್ ಮಾಡುತ್ತೆ ಅಂತಂದ್ರೆ ಈ ಡೂಪ್ಲಿಕೇಶನ್ಸ್ ಆಗೋ ಟೈಮಲ್ಲಿ ಲಾಕ್ ಮಾಡ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಇನ್ ಪರ್ಸ್ಪೆಕ್ಟಿವ್ ಟು ಟೆರಾಫಾರ್ಮ್. ಓಕೆ, ಇದೇ ತರನೇ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಲ್ಲೂ ಸೇಮ್ ಫೀಚರ್ಸ್ ಇದೆ. ಓಕೆ, ಇಟ್ ಇಸ್ ಗೋಯಿಂಗ್ ಟು ಲಾಕ್ ಮಲ್ಟಿಪಲ್ ಪೀಪಲ್ ಒಂದೇ ಸರ್ವಿಸಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ, ಅಟ್ ಎ ಟೈಮ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಇಟ್ ವಿಲ್ ಲಾಕ್ ದಟ್ ಪರ್ಟಿಕ್ಯುಲರ್ ಕಮಾಂಡ್. ಇವಾಗ ನಾನು EC2 ಇದರಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ಒನ್ ಮೋರ್ ಪರ್ಸನ್ ಇಸ್ ಆಲ್ಸೋ ಕ್ರಿಯೇಟಿಂಗ್ EC2. ಓಕೆ, ನಾವಿಬ್ರು ಏನ್ ಮಾಡ್ತೀವಿ, ಅಪ್ಲೈ ಕಮಾಂಡ್ ಯೂಸ್ ಮಾಡ್ತೀವಿ ಅಟ್ ಎ ಟೈಮ್. ನಾನು ಫಸ್ಟ್ ಯೂಸ್ ಮಾಡ್ತೀನಿ ಅಂಡ್ ದೆನ್ ದಿಸ್ ಪರ್ಸನ್ ಈಸ್ ಆಲ್ಸೋ ಯೂಸಿಂಗ್ ಅಪ್ಲೈ ಕಮಾಂಡ್. ಸೊ ನಮ್ಮಿಬ್ರಿಗೂ ಒಟ್ಟಿಗೆ ಅಪ್ಲೈ ಅಂತ ಕೊಡೋದಕ್ಕೆ ಅದು ಚಾನ್ಸ್ ಕೊಡೋದಿಲ್ಲ. ಅದೇನ್ ಮಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಲಾಕ್ ಮಾಡ್ಬಿಟ್ಟು ಯಾರಾದ್ರೂ ಒಬ್ರಿಗೆ ಈ EC2 ನ ಕ್ರಿಯೇಟ್ ಮಾಡೋದಕ್ಕೆ ಬಿಡುತ್ತೆ. ಯಾರು ಫಸ್ಟ್ ಕ್ರಿಯೇಟ್ ಮಾಡ್ತಿರ್ತಾರೆ ಅವ್ರಿಗೆ EC2 ಕ್ರಿಯೇಟ್ ಮಾಡೋದಕ್ಕೆ ಬಿಡುತ್ತೆ. ಅವಾಗ ಏನಾಗುತ್ತೆ, ಮಲ್ಟಿಪಲ್ ಪೀಪಲ್ ವರ್ಕಿಂಗ್ ಆನ್ ದಿ ಸೇಮ್ ಪ್ರಾಜೆಕ್ಟ್. ಇವಾಗ ನಾನು ಇದೇ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀನಿ ಅಂಡ್ ದಿಸ್ ಪರ್ಸನ್ ಇಸ್ ಆಲ್ಸೋ ವರ್ಕಿಂಗ್ ಆನ್ ದಿ ಸೇಮ್ ಪ್ರಾಜೆಕ್ಟ್. ಅವಾಗ ಏನಾಗುತ್ತೆ, ಡೂಪ್ಲಿಕೇಶನ್ಸ್ ಏನಾಗುತ್ತೆ, ಇವಾಗ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ
and this person also creating one. So ಈ one ಅಂತ duplications ಏನಾಗುತ್ತೆ, that will be avoided. So ಈ ತರ multiple people can work on the same project and multiple people can work on the same services without any issue. ಸೊ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಒಂದೊಂದೇ ಸರ್ವಿಸಸ್ ನ ಮೆನ್ಷನ್ ಮಾಡ್ತಿದ್ದೀನಿ. ಇವಾಗ ಒಂದು ಆರ್ಗನೈಸೇಷನ್ ಅಲ್ಲಿ, ಇಫ್ ಯು ಕನ್ಸಿಡರ್ ಅ ಹೋಲ್ ಆರ್ಗನೈಸೇಷನ್, ದೇ ವಿಲ್ ಬಿ ಯೂಸಿಂಗ್ ಅಟ್ ಲೀಸ್ಟ್ ಲೆಟ್ಸ್ ಸೇ 15 ಸರ್ವಿಸಸ್. ಓಕೆ, ದಿನಾಗ್ಲೂ 15 ಸರ್ವಿಸಸ್ ಯೂಸ್ ಮಾಡ್ತಿದ್ದಾರೆ ಅಂಡ್ ದೇ ಆರ್ ಕ್ರಿಯೇಟಿಂಗ್ ಆಲ್ ದಿಸ್ 15 ಸರ್ವಿಸಸ್ ಎವ್ರಿ ಡೇ ಅಂತ ಅನ್ಕೊಳ್ಳಿ. ಅವ್ರಿಗೆ ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಏನಿದೆ, ದಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ನಾನು ಒಂದ್ ಸರ್ವಿಸ್ ನ ಕ್ರಿಯೇಟ್ ಮಾಡೋದಕ್ಕೆ ಇಫ್ ಐ ಆಮ್ ಟೇಕಿಂಗ್ ಹಾರ್ಡ್ಲಿ 1 or 2 minutes, 15 ಸರ್ವಿಸಸ್ ಅಂದ್ರೆ 15 minutes ಆಯ್ತು. ಓಕೆ, ಲೆಟ್ಸ್ ಸೇ ಆನ್ ಅ ಬ್ಯಾಡ್ ಡೇ 30 minutes ಅಂತ. ಸೊ ಎವ್ರಿ ಡೇ ಯು ಆರ್ ವೇಸ್ಟಿಂಗ್ 30 minutes ಆಫ್ ಯುವರ್ ಟೈಮ್. ಅದ್ರ ಬದಲು ಯು ಕ್ಯಾನ್ ಶಿಫ್ಟ್ ಯುವರ್ ಫೋಕಸ್ ಟು ಜಸ್ಟ್ ಕ್ಲಿಕ್ ಆನ್ ದಟ್ ಆರ್ ಜಸ್ಟ್ ರನ್ ದಟ್ ಕಮಾಂಡ್. ಕ್ಲಿಕ್ ಮಾಡೋದ್ ಬದಲು ರನ್ ಕಮಾಂಡ್ ಯೂಸ್ ಮಾಡ್ಕೊಂಡ್ರೆ, ಯಾವ ರನ್ ಕಮಾಂಡ್ ಇರುತ್ತೆ ಆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಯಾವ ರನ್ ಕಮಾಂಡ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು easily create all of these services. Let's say you will be using less than 1 minute ಅಂತ ಹೇಳಿದ್ರೆ maybe less than 5 minutes. Okay, it will take less than 5 minutes to just create all these 15 services. ಸೊ ಇದಕ್ಕೆ ಅಂತಾನೆ ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಯೂಸ್ ಮಾಡ್ತಾರೆ. ಇಟ್ ಇಸ್ ವೆರಿ ವೆರಿ ಬೆನಿಫಿಷಿಯಲ್. ನೀವು ಮಲ್ಟಿಪಲ್ ಸರ್ವಿಸಸ್ ನ ರನ್ ಮಾಡ್ತಿದ್ರೆ ಇದು ತುಂಬಾ ಬೆನಿಫಿಷಿಯಲ್ ಆಗಿದೆ. ಓಕೆ, ಸೊ ಇದನ್ನ ಯಾವ್ಯಾವ ಕಂಪ್ನೀಸ್ ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದಾರೆ. ಓಕೆ, ಐ ವಿಲ್ ಲಿಸ್ಟ್ ಔಟ್ ಆಲ್ ದಿ ಮೇಜರ್ ಕಂಪ್ನೀಸ್. ಇವಾಗ ನೀವು ನೆಟ್ಫ್ಲಿಕ್ಸ್ ಕೇಳಿದ್ದೀರಾ, ಓಕೆ, ನೆಟ್ಫ್ಲಿಕ್ಸ್ ಕೇಳಿರ್ತೀರಾ, ಅಮೆಝಾನ್ ಕೇಳಿರ್ತೀರಾ, ಕರೆಕ್ಟ್. ಅಂಡ್ ದೆನ್ ಯು ಮೈಟ್ ಹ್ಯಾವ್ ಹರ್ಡ್ ಆಫ್ ಇನ್ಫೋಸಿಸ್, ಕರೆಕ್ಟ್. ಇನ್ಫೋಸಿಸ್ ಕೇಳಿರ್ತೀರಾ, ಅಂಡ್ ದೆನ್ ವಿಪ್ರೋ ಕೇಳಿರ್ತೀರಾ. ಈ ತರ ದೊಡ್ಡ ದೊಡ್ಡ ಕಂಪನೀಸ್ ಏನಿದೆ, ಆರ್ ಗೂಗಲ್ ಕೇಳಿರ್ತೀರಾ, ದೇ ಹ್ಯಾವ್ ದೇರ್ ಓನ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಕಮಾಂಡ್ಸ್. ಇವಾಗ ನೀವು ಹೇಳಬೇಕು ಅಂತಂದ್ರೆ GCPಗೆ ದೇ ವಿಲ್ ಬಿ ಯೂಸಿಂಗ್ ಸಮಥಿಂಗ್ ಎಲ್ಸ್ ಅಂತ ಅನ್ಕೊಳ್ಳಿ. ಇವಾಗ ಗೂಗಲ್ ಕ್ಲೌಡ್ ಬೇರೆ ಯೂಸ್ ಮಾಡ್ತಿರ್ತಾರೆ, ಅಮೆಝಾನ್ ಕ್ಲೌಡ್ ಬೇರೆ ಯೂಸ್ ಮಾಡ್ತಿರ್ತಾರೆ. ಇವಾಗ ಅಮೆಝಾನ್ ಕ್ಲೌಡ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕ್ಲೌಡ್ ಫಾರ್ಮೇಶನ್. ಓಕೆ, ಕ್ಲೌಡ್ ಫಾರ್ಮೇಶನ್ ಅಂತ ಯೂಸ್ ಮಾಡ್ತಿದ್ದಾರೆ. ಸೊ ಈ ತರ ಆ ಕ್ಲೌಡ್ ಬೇಕಾಗುವಂತದ್ದು, ಅದಕ್ಕೆ ಕಂಪ್ಯಾಟಿಬಲ್ ಆಗಿರುವಂತದ್ದು ಎಷ್ಟೊಂದು ಈ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಒನ್ ಮೋರ್ ಥಿಂಗ್ ಇಸ್, ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಯೂಸ್ ಮಾಡೋದ್ರಿಂದ ಒನ್ ಇಸ್ ಟೈಮ್ ಸೇವಿಂಗ್. ಇನ್ನೊಂದೇನು ಅಂತಂದ್ರೆ, ಇವಾಗ ಎಷ್ಟೊಂದು ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಬೆನಿಫಿಷಿಯಲ್. ಯಾರಿಗೂ ಇವಾಗ ಮಲ್ಟಿಪಲ್ ಟೈಮ್ಸ್ ನೀವು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಡೂಪ್ಲಿಕೇಶನ್ಸ್ ಆಗುತ್ತೆ. ಜೊತೆಗೆ ಯಾವ ಸರ್ವಿಸ್ ನ ಯಾವ್ದಕ್ಕೆ ಕನೆಕ್ಟ್ ಮಾಡಬೇಕು, ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್, ಕರೆಕ್ಟ್. ಯಾವ್ದಕ್ಕೆ ಏನ್ ಡೇಟಾ ಹೋಗ್ಬೇಕು ಅನ್ನೋದು ಇಶ್ಯೂ ಆಗುತ್ತೆ. ಅಂಡ್ ಆಲ್ಸೋ ದರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಇಶ್ಯೂ, ದಟ್ ಈಸ್ ಇವಾಗ ಲೆಟ್ಸ್ ಸೇ ಐ ಹ್ಯಾವ್ ದಿಸ್ EC2 and VPC. ಓಕೆ, ಈ EC2 VPC ಇದೆ, ಇಲ್ಲೂ ಒಂದು EC2 VPC ಇದೆ. ನಾನೇನ್ ಮಾಡ್ತೀನಿ, ಈ EC2 VPC ಡಬಲ್ ಇದೆ ಅಂತ ಅಂದ್ಬಿಟ್ಟು ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಓಕೆ, ಐ ಆಮ್ ಗೋಯಿಂಗ್ ಟು ಡಿಲೀಟ್ ದಿಸ್. Let's say this is deleted. ಓಕೆ, ಸೊ ಇವಾಗ ಏನಾಗುತ್ತೆ, ನಾನು ಎಲ್ಲಿ ಆ ಎಲ್ಲ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಿದ್ದೀನಿ, ಏನೇನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಏನೇನು ಸ್ಟೋರ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ಇನ್ ಟೆರಾಫಾರ್ಮ್ ವಿ ಸ್ಟೋರ್ ಆಲ್ ಆಫ್ ದೀಸ್ ಇನ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟೇಟ್ ಫೈಲ್. ನಾ ಅವಾಗಲೇ ಹೇಳ್ದಂಗೆ ಯೂಸ್ ಸ್ಟೇಟ್ ಫೈಲ್. ಓಕೆ, ಈ ಸ್ಟೇಟ್ ಫೈಲ್ ಏನ್ ಮಾಡುತ್ತೆ, ಇಟ್ ವಿಲ್ ಹ್ಯಾವ್ ಅ ರೆಕಾರ್ಡ್ ಆಫ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ಕ್ರಿಯೇಟೆಡ್. ಸೊ ಲೆಟ್ಸ್ ಸೇ ಇಟ್ ಇಸ್ ಕಾಲ್ಡ್ ಆಸ್ ಮೆಟಾ ಡೇಟಾ. ಓಕೆ, ಈ ಮೆಟಾ ಡೇಟಾ ಏನಿರುತ್ತೆ, ಇದರಲ್ಲಿ ನಾನು ಏನೇನು ಕ್ರಿಯೇಟ್ ಮಾಡಿದ್ದೀನಿ, ರಿಸೋರ್ಸಸ್ ಏನೇನಿದೆ ಅದಷ್ಟೊಂದು ರೆಕಾರ್ಡ್ ಇರುತ್ತೆ. ನಾವು ಐ ಹ್ಯಾವ್ ಮ್ಯಾನ್ಯಲಿ ಡಿಲೀಟೆಡ್ ದಿಸ್. ಇವಾಗ ಟೆರಾಫಾರ್ಮ್ ಹೇಗೆ ಗೊತ್ತಾಗುತ್ತೆ, ಆರ್ ಇಟ್ಸ್ ನಾಟ್ ಟೆರಾಫಾರ್ಮ್, ಕ್ಲೌಡ್ ಫಾರ್ಮೇಶನ್ ಹೇಗೆ ಗೊತ್ತಾಗುತ್ತೆ, ಕರೆಕ್ಟ್, ಈ ರಿಸೋರ್ಸ್ ಡಿಲೀಟ್ ಆಗಿದೆ ಅಂತ. ಯು ಜಸ್ಟ್ ಹ್ಯಾವ್ ಟು ರನ್ ಒನ್ ಮೋರ್ ಕಮಾಂಡ್. ಅಪ್ಲೈಗೂ ಮುಂಚೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪ್ಲಾನ್. ಓಕೆ, ಪ್ಲಾನ್ಗೂ ಮುಂಚೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ಇಟ್. ಓಕೆ, ಇನ್ಇಟ್, ಪ್ಲಾನ್ ಅಂಡ್ ಅಪ್ಲೈ ಅಂತ ನಾವು 3 ಕಮಾಂಡ್ ನ ರನ್ ಮಾಡಬೇಕು. ಇನ್ಇಟ್ ಇಸ್ ನಥಿಂಗ್ ಬಟ್ ಇನಿಷಿಯಲೈಸೇಷನ್, ಪ್ಲಾನ್ ಇಸ್ ನಥಿಂಗ್ ಬಟ್ ಇದೆಲ್ಲದನ್ನು ರೆಡಿ ಮಾಡ್ಕೊಂತ, ರೆಡಿ ಸ್ಟಡಿ ಗೋ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಪ್ಲಾನ್ ಅಲ್ಲಿ ಏನಾಗುತ್ತೆ, ಇನ್ನೊಂದ್ಸಲ ನಾವು ಪ್ಲಾನ್ ನ ರನ್ ಮಾಡಿದಾಗ ಯಾವುದೋ ಒಂದು ರಿಸೋರ್ಸ್ ಮಿಸ್ಸಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಅದು ಅಪ್ಡೇಟ್ ಆಗುತ್ತೆ. ಓಕೆ, ಅಪ್ಡೇಟ್ ಆಗಿ ಅಪ್ಲೈ ಅಂತ ಕೊಟ್ಟಾಗ ಇಟ್ ವಿಲ್ ಕ್ರಿಯೇಟ್ ಅಗೇನ್.
ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಇವಾಗ ಮ್ಯಾನ್ಯಲ್ ಡಿಲೀಟ್ ಮಾಡಿದ್ರೆ ನಾವು ಇದನ್ನ ಈ ತರ ಮತ್ತೆ ರೀಕ್ರಿಯೇಟ್ ಮಾಡ್ಬೋದು. ಆರ್ ಎಲ್ಸ್ ಇಫ್ ಯು ವಾಂಟ್ ಟು ಇಂಪೋರ್ಟ್ ಇಟ್, ಅದಕ್ಕೂ ಇಂಪೋರ್ಟ್ ಅಂತ ಒಂದು ಕಮಾಂಡ್ ಇದೆ. ಓಕೆ, ಇಂಪೋರ್ಟ್ ಅಂತ ಒಂದು ಕಮಾಂಡ್ ಇದೆ. ಅದನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಇಂಪೋರ್ಟ್ ದಟ್ ಸರ್ವಿಸ್ ಟು ಅವರ್ ಕೋಡ್. ಸೊ ಈ ತರ ದೇರ್ ಆರ್ ಮಲ್ಟಿಪಲ್ ವೇಸ್ ಫಾರ್ ಅಸ್ ಟು ಫಿಗರ್ ಔಟ್ ನಾವು ಏನ್ ಮಾಡಬೇಕು. ಆರ್ ಲೆಟ್ಸ್ ಸೇ ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ಆರ್ ಐ ವಾಂಟ್ ಟು ಡಿಲೀಟ್ ಸಮಥಿಂಗ್. ಇಟ್ ಈಸ್ ವೆರಿ ವೆರಿ ಈಸಿ. ಇವಾಗ ನಾನು ಆ ಕೋಡ್ ಇಂದ ರಿಮೂವ್ ಮಾಡ್ಬಿಟ್ಟು ನಾನು ಅಪ್ಲೈ ಅಂತ ಕೊಟ್ರೆ ದಟ್ ರಿಸೋರ್ಸ್ ವಿಲ್ ಬಿ ಡಿಲೀಟೆಡ್. ಆರ್ ಇಫ್ ಐ ವಾಂಟ್ ಟು ಡೆಸ್ಟ್ರಾಯ್ ಎವ್ರಿಥಿಂಗ್, ನಾನು ಕ್ರಿಯೇಟ್ ಮಾಡಿದಷ್ಟು ಐ ಜಸ್ಟ್ ಹ್ಯಾವ್ ಟು ಡೆಸ್ಟ್ರಾಯ್ ಅಂತಂದ್ರೆ ದರ್ ಇಸ್ ಒನ್ ಮೋರ್ ಸಿಂಪಲ್ ಕಮಾಂಡ್, ದಟ್ ಈಸ್ ಡೆಸ್ಟ್ರಾಯ್. ಸೊ ಈ ತರ ಜಸ್ಟ್ ಬೈ ಯೂಸಿಂಗ್ ಫ್ಯೂ ಕೀವರ್ಡ್ಸ್, ಇವಾಗ ನಮ್ಗೆ ಇದೆಲ್ಲ ಅರ್ಥ ಆಗುವಂತ ವರ್ಡ್ಸ್, ಇನ್ಇಟ್ ಇರ್ಬೋದು, ಅಪ್ಲೈ ಇರ್ಬೋದು, ಇಂಪೋರ್ಟ್ ಇರ್ಬೋದು, ದೀಸ್ ಆರ್ ಆಲ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಫಾರ್ ಅಸ್. ಸೊ ಅದಕ್ಕೆ ಈ ತರ ಒಂದು ಕಮಾಂಡ್ಸ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಕ್ರಿಯೇಟ್ ಅ ಹೋಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಆಲ್ಸೋ ಡೆಸ್ಟ್ರಾಯ್ ಆರ್ ಡಿಲೀಟ್ ದಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಫ್ಯೂ ಸೆಕೆಂಡ್ಸ್ ಆರ್ ಅ ಮಿನಿಟ್. ಸೊ ದಿಸ್ ಇಸ್ ವಾಟ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್. ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ, ಮೋಸ್ಟ್ ಕಂಪನೀಸ್ ಡೋಂಟ್ ಫೇಲ್ ಬಿಕಾಸ್ ಆಫ್ ಬ್ಯಾಡ್ ಕೋಡ್, ದೇ ಫೇಲ್ ಬಿಕಾಸ್ ಸಮ್ವನ್ ಕಾನ್ಫಿಗರ್ಡ್ ಸಮಥಿಂಗ್ ಮ್ಯಾನ್ಯುವಲಿ. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಈ ರಿಸ್ಕ್ ಅನ್ನು ತೆಗೆದಿದೆ. ಸೊ ನಿಮಗೆ ಇದರ ಬಗ್ಗೆ ಬೇರೆ ಡೀಟೇಲ್ ಆಗಿರುವಂತಹ ಪ್ರಾಜೆಕ್ಟ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ವಿ ವುಡ್ ಲವ್ ಟು ಡೂ ಇಟ್.